ಯಾವಾಗ ಚುನಾವಣೆ ಘೋಷಣೆಯಾದರೂ ಸರಿ ಸ್ಥಳೀಯ ಮಟ್ಟದ ಸಂಸ್ಥೆಗಳಿಗೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಲು ಸಿದ್ಧವಾಗಿರಿ ಎಂದು ಕರ್ನಾಟಕ ರಾಜ್ಯ ಯುವ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಕ್ಷ ಸಂಘಟನೆ ವಿಚಾರದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಸುತ್ತಾಡಿ ಪಕ್ಷ ಸಂಘಟಿಸುತ್ತೇನೆ. ಪ್ರಥಮವಾಗಿ ತುಮಕೂರು ಜಿಲ್ಲೆಯಿಂದ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಪ್ರಾರಂಭವಾಗಿದೆ. ಪಕ್ಷದಿಂದ ಯಾರೇ ಹೋಗಲಿ ಯಾರೇ ಉಳಿಯಲಿ, ನೀವುಗಳು ಗಟ್ಟಿಯಾಗಿ ಪಕ್ಷದಲ್ಲೇ ಉಳಿಯಬೇಕು. ನಾನು ಎಂಎಲ್ಎ ಎಂಪಿ ಆಗೋದು ಮುಖ್ಯವಲ್ಲ. ನಮ್ಮ ಪಕ್ಷದಲ್ಲಿ ದುಡಿಯುತ್ತಿರುವ ಕಾರ್ಯಕರ್ತರು ಬೆಳೆಯಬೇಕು. ನಿಮ್ಮೆಲ್ಲರಿಗೂ ಅಧಿಕಾರ ಸಿಕ್ಕಾಗ ನಾವು ಮತ್ತು ನಮ್ಮ ಪಕ್ಷ ಗೆದ್ದಂತೆ. ಎಲ್ಲಾ ಕಾರ್ಯಕರ್ತರು ಪಕ್ಷದ ಅಭಿವೃದ್ಧಿಗೋಸ್ಕರ ನಿಷ್ಠೆಯಿಂದ ದುಡಿಯಬೇಕು. ಇನ್ನು ಜನರೊಂದಿಗೆ ಜಾತ್ಯತೀತ ಜನತಾದಳ ಇರುವುದು ಹೊಸದಲ್ಲ. ಈ ಪಕ್ಷ ಸ್ಥಾಪನೆಯಾಗಿರುವುದು ಜನಪರ ಕಾಳಜಿಯನ್ನ ಇಟ್ಟುಕೊಂಡು ದೇಶವನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ದೇವೇಗೌಡರು ಪಕ್ಷ ಕಟ್ಟಿರುವುದು. ಆ ಪಕ್ಷವನ್ನ ಕುಮಾರಸ್ವಾಮಿ ಜೊತೆಗೂಡಿ ನೀವು ಎಲ್ಲರೂ ಸೇರಿ ಮುಂದೆ ನಡೆಸಬೇಕಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗವು ತಾಂಡವಾಡುತ್ತಿದೆ ಹಾಗೂ ಯಾವುದೇ ನೀರಾವರಿ ಯೋಜನೆಗಳನ್ನ ಈ ಸರ್ಕಾರವು ಕೈಗೊಂಡಿಲ್ಲ. ಈ ನಿಟ್ಟಿನಲ್ಲಿ ರೈತರು ಎಚ್ಚೆತ್ತುಕೊಳ್ಳಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿಸಿ ಸುರೇಶ್ ಬಾಬು ಮಾತನಾಡಿ ಹಾಗೂ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ಬೂತ್ ಮಟ್ಟದಲ್ಲಿ ನಾವು ಸಂಘಟಿತರಾಗಿ ಸಂಘಟನಾ ಮನೋಭಾವದಿಂದ ಜೆಡಿಎಸ್ ಉಳಿಸಿ ಗೆಲ್ಲಿಸುವ ನಿಟ್ಟಿನಲ್ಲಿ ತಾವುಗಳು ಸಂಘಟಿತರಾಗಿ ಮತ್ತೊಮ್ಮೆ ಜೆಡಿಎಸ್ ಸರ್ಕಾರವನ್ನ ತರುವಂತೆ ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿ ಎಂದರು. ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದನ್ನ ನಿಮ್ಮೆಲ್ಲರ ಸಂಬಂಧ, ನಿಮ್ಮೆಲ್ಲರ ಸಂಪರ್ಕ, ನಿಮ್ಮ ಜೊತೆ ಒಂದು ಬಾಂಧವ್ಯ ನಿರಂತರವಾಗಿ ದೊಡ್ಡವರ ಮೇಲೆ, ಸನ್ಮಾನ್ಯ ಕುಮಾರಣ್ಣವರ ಮೇಲೆ ನೀವು ಯಾವಾಗಲೂ ಕೂಡ ಬಹಳ ಒಂದು ಆತ್ಮೀಯತೆಯಿಂದ ಈ ಪಕ್ಷವನ್ನ ಬೆಳೆಸಿದ್ದೀರಿ. ತಾಲೂಕಿನಲ್ಲಿ ಯಾರೇ ಇರಲಿ ಯಾರೇ ಹೋಗಲಿ, ನೀವು ತಾಲೂಕಿನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಎಂದೂ ಕೂಡ ಪ್ರಾಮಾಣಿಕರು, ಜನತಾದಳ ಪಕ್ಷದ ಕಟ್ಟಾಳುಗಳು. ತಾವ್ಯಾರು ಕೂಡ ಪಕ್ಷವನ್ನು ತ್ಯಜಿಸಿ ಹೋಗಿಲ್ಲ. ತಾವೆಲ್ಲರೂ ಕೂಡ ನಿರಂತರವಾಗಿ ನಮ್ಮ ಜೊತೆ ನಿಂತಿದ್ದೀರಿ. ಇವತ್ತು ನನಗೆ ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ 31 ಜಿಲ್ಲೆಗಳಲ್ಲೂ ಮೊದಲನೇ ಹಂತದಲ್ಲಿ ಇವತ್ತು ಕೈಗೆತ್ಕೊಂಡಿರ್ತಕ್ಕಂಥದ್ದು 23 ಜಿಲ್ಲೆ, ಹತ್ತತ್ರ 80 ವಿಧಾನಸಭಾ ಕ್ಷೇತ್ರ. ತುಮಕೂರಿನಲ್ಲಿ ಇನ್ನೂ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ 2ನೇ ಹಂತದಲ್ಲಿ ಸಭೆಯನ್ನ ಮಾಡಲಿದ್ದೇನೆ ಅಂತಕ್ಕಂಥದ್ದನ್ನ ದಯಮಾಡಿ ಹೇಳ್ತೇನೆ. ತುಮಕೂರು ಗ್ರಾಮಾಂತರ, ತುಮಕೂರು ಸಿಟಿ ಮತ್ತೆ ನಮ್ಮ ತಿಪ್ಟೂರು ತಾಲೂಕು, ಈ 3 ತಾಲೂಕುಗಳು 2ನೇ ಹಂತದಲ್ಲಿ ಬರ್ತೇನೆ. ಯಾಕೆಂದ್ರೆ ನಿನ್ನೆ ದಿನ ಅಧಿಕೃತವಾಗಿ ಜೆಪಿ ಭವನದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಈ ಸದಸ್ಯತ್ವದ ಅಭಿಯಾನಕ್ಕೆ ಚಾಲನೆ ನಾಗಣ್ಣವ್ರಿಗೆ ನಾನು ಗಾಡಿಯಲ್ಲಿ ಬರ್ತಾ ಮಾತನಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳಿದೆ. ಕಳೆದ ಚುನಾವಣಾ ಸಮೀಪ ಕೊನೆಯ ಹಂತದಲ್ಲಿ ನಾಗರಾಜಣ್ಣವರು ಬಂದು ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಹತ್ತತ್ರ 43,000 ಮತಗಳು ಅವರ ಪರವಾಗಿ ತಾಲೂಕಿನ ತಾಯಂದಿರುಗಳು, ಹಿರಿಯರು, ಯುವಕರು, ಎಲ್ಲ ಜಾತಿ ಸಮುದಾಯವರೆಗೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಎದೆಗುಂದಬಾರದು. ಎಲ್ಲವನ್ನೂ ಸಮಚಿತ್ತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಎಲ್ರಿಗೂ ತಾತ್ಕಾಲಿಕವೇ. ಆದರೆ ಆ ಅಧಿಕಾರಕ್ಕೆ ಹೋಗಿ ತಲುಪತಕ್ಕಂಥದಕ್ಕೆ ನಾವು ಜನರ ಪರವಾಗಿ, ಜನರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೇವಲ ಮದುವೆಗಳಿಗೆ ಹೋಗ್ತಕ್ಕಂಥದ್ದಷ್ಟೇ ಅಲ್ಲ, ಸದಾಕಾಲ ಜನರೊಂದಿಗೆ, ಜನರ ಪರವಾಗಿ, ಜನರಿಗೋಸ್ಕರ ಅವರ ಸಾರ್ವಜನಿಕ ಬದುಕಿನಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ಸಂಪೂರ್ಣವಾಗಿ ಅವರ ಜೀವನವನ್ನ ನಾಡಿನ ರೈತರಿಗೋಸ್ಕರ, ಬಡವರಿಗೆ, ನೊಂದಿರ್ತಕ್ಕಂಥ ಹಾಗೂ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಂದು ಜಾತಿ ಸಮುದಾಯ ವರ್ಗಕ್ಕೂ ಕೂಡ ನಾಯಕರಾಗಿ ಇವತ್ತು ನಿಮ್ಮ ಪ್ರೀತಿಯ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನಿರಂತರವಾಗಿ ಜನರ ಮಧ್ಯೆ ಇದ್ದಂಥ ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸ್ತಕ್ಕಂಥ ಕಾಲ ಬರುತ್ತೆ ಅಂತಕ್ಕಂಥದ್ದನ್ನ ನಾಗಣ್ಣವ್ರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸ್ಬೇಕು ಬಯಸ್ತೇನೆ. ನಾಗಣ್ಣವರು
ವ್ಯಕ್ತಿಯಾಗಿ ನಾನು ಅವ್ರನ್ನ ನೋಡಿದ್ದೇನೆ. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಗುಬ್ಬಿ ತಾಲೂಕಿನಲ್ಲಿ ಶಾಸಕರಾಗಬೇಕು, ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಅವರು ನಿಲ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಬಹುತೇಕರ ಒಂದು ಅಭಿಪ್ರಾಯ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಬಹುಶಃ ಶಿವಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಒಂದು ಕಳ್ತೀನಿ, ಶಿವಲಿಂಗಣ್ಣ ಅವರು ಗುತ್ತಿಗೆದಾರರು, ಶಿವಲಿಂಗಣ್ಣ ಅವರು ಹಿರಿಯರು, ಹಿಂದೆಯಿಂದನೂ ನಮ್ಮ ಪಾರ್ಟಿನಲ್ಲಿ ಉಳ್ಕೊಂಡ್ರು. ಯಾರು ನಮ್ಮ ಪಾರ್ಟಿ ಬಿಟ್ಟು ಹೋದ್ರು, ಆತ್ಮೀಯತೆ ಏನೇ ಇರ್ಬೋದು, ಆದರೆ ಪಕ್ಷ ಅಂತ ಬಂದಾಗ ಪಕ್ಷಕ್ಕೆ ಮೊದಲು ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.